ಪ್ರೀತಿಯ ಬಂಧುಗಳೇ, ಭಗವನ್ನಾಮ ಸ್ಮರಣೆಯ ಕುರಿತಾಗಿ ಕೆಲವು ವಿಚಾರಗಳನ್ನು ನಿಮ್ಮ ಜೊತೆ ವಿನಿಮಯ ಮಾಡಿಕೊಳ್ತಾ ಇದ್ದೀನಿ. ಮನುಷ್ಯ ಜೀವನದ ಉದ್ದೇಶ ಏನು ಅಂತ ಕೇಳಿದ್ರೆ, ಅಥವಾ ನಮಗೆ ನಾವೇ ಪ್ರಶ್ನೆ ಮಾಡಿಕೊಂಡ್ರೆ, ಅಥವಾ ಇತರರನ್ನು ಕೇಳಿದ್ರೆ, ನಾವು ಸುಖವಾಗಿರಬೇಕು, ಶಾಂತಿ ನೆಮ್ಮದಿಯಿಂದ ಇರಬೇಕು, ಒಳ್ಳೆ ಜೀವನ ನಡೆಸಬೇಕು, ಅಥವಾ ಒಳ್ಳೆ ಜೀವನ ನಡೆಸುವಂಥದ್ದೇ ಉದ್ದೇಶ, ಪ್ರಾಮಾಣಿಕವಾಗಿರುವಂಥದ್ದು ಉದ್ದೇಶ. ಈ ರೀತಿಯಾಗಿ ಹಲವಾರು ಉತ್ತರಗಳು ನಮಗೆ ಕೇಳಿ ಬರ್ತದೆ. ಇವೆಲ್ಲ ಸರಿ, ಆದರೆ ಇವೆಲ್ಲವೂ ಕೂಡ ನಿಜವಾದ ಸಂತೃಪ್ತಿಯನ್ನು ತಂದುಕೊಡ್ತದ ಅಂತ ಒಂದು ಮರುಪ್ರಶ್ನೆ. ಜೊತೆಗೆ ಯಾವುದು ಸಂತೃಪ್ತಿಯನ್ನು, ಫುಲ್ಫಿಲ್ಮೆಂಟ್ ಅಂತ ಹೇಳ್ತಾರೆ, ಅಥವಾ ಕೃತಕೃತ್ಯತೆಯನ್ನು, ಮಾಡಿದೆಲ್ಲವೂ ನಾನು ಮಾಡಾಗಿದೆ ಇನ್ನೇನೂ ಇಲ್ಲ ಎನ್ನುವಂಥ ಭಾವನೆಯನ್ನು ತಂದುಕೊಡ್ತದೋ ಅದು ನಿಜವಾದ ಉದ್ದೇಶ. ಹಾಗಾದರೆ ಈಗ ನಾವು ಆಲೋಚನೆ ಮಾಡಿದ್ವಲ್ಲ, ಸುಖವಾಗಿರುವಂಥದ್ದು, ಶಾಂತಿಯಿಂದಿರುವಂಥದ್ದು, ಇವೆಲ್ಲವೂ ಕೂಡ ಚರಮ ಉದ್ದೇಶ ಅಥವಾ ಪರಮ ಉದ್ದೇಶ ಆಗೋದಕ್ಕೆ ಸಾಧ್ಯ ಇಲ್ಲ. ಯಾವುದು ಸಂತೃಪ್ತಿ ಮತ್ತು ಕೃತಕೃತ್ಯತೆಯನ್ನು ತಂದುಕೊಡ್ತದೋ ಅದು ಮಾತ್ರ ನಮ್ಮ ಜೀವನದ ಪರಮ ಉದ್ದೇಶ ಅಥವಾ ಚರಮ ಉದ್ದೇಶ ಅಂತ. ಹಾಗಾದರೆ ಯಾವುದು ಪರಮ ಉದ್ದೇಶ? ಕೃತಕೃತ್ಯತೆಯನ್ನು ತಂದುಕೊಡ್ಬೇಕಾದ್ರೆ ಎಲ್ಲ ಅವತಾರ ಪುರುಷರು, ಸಾಧು ಸಂತರು ಹೇಳಿದ್ದಾರೆ, ಭಗವಂತನನ್ನು ತಲುಪುವಂಥದ್ದು, ಭಗವಂತನ ಸಾಕ್ಷಾತ್ಕಾರ ಪಡೆದುಕೊಳ್ಳುವಂಥದ್ದೇ ಕೃತಕೃತ್ಯತೆಯನ್ನು, ಸಂತೃಪ್ತಿಯನ್ನು ತಂದುಕೊಡುವಂಥದ್ದು. ಆದ್ದರಿಂದ ಅದೇ ನಿಜವಾದ ಉದ್ದೇಶ ಜೀವನದ್ದು ಅಂತ. ಇಲ್ಲಿ ಇನ್ನೊಂದು ಪ್ರಶ್ನೆ, ಇದೇ ಜೀವನದ ಉದ್ದೇಶ ಆದರೆ ಎಷ್ಟು ಜನಕ್ಕೆ ಇದು ಗೊತ್ತಾಗಿದೆ ಅಥವಾ ಅರ್ಥ ಆಗಿದೆ? ಹೇಳಿದ್ರೂ ಕೂಡ ಅರ್ಥ ಆಗುವಂಥ ವಿಷಯ ಅಲ್ಲ ಇದು. ಎಲ್ಲೋ ಕೆಲವರಿಗೆ ಅದು ಅರ್ಥ ಆಗಿರ್ತದೆ, ಹೌದು ಅಂತ ಅನ್ನಿಸುತ್ತೆ. ಇರಲಿ, ನಮಗಿವತ್ತು ಅರ್ಥ ಆಗಿದೆಯೋ ಇಲ್ವೋ, ಆದರೆ ಚರಮ ಉದ್ದೇಶ ಮಾತ್ರ ಅನುಭವಿಗಳು, ಜ್ಞಾನಿಗಳು, ಯೋಗಿಗಳು ಹೇಳಿದ್ದಾರೆ, ಭಗವಂತನನ್ನು ತಲುಪುವಂಥದ್ದು, ಭಗವಂತನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳುವಂಥದ್ದು ಅಂತ. ಭಗವಂತನನ್ನು ತಲುಪುವಂಥದ್ದು ಅಂತ ಹೇಳಿದಾಗ ಈ ಶರೀರ ಭಗವಂತನನ್ನು ತಲುಪಲ್ಲ, ಮನಸ್ಸು ಆ ಭಗವಂತನನ್ನು ತಲುಪೋದಕ್ಕೆ ಅಥವಾ ಅನುಭವಿಸೋದಕ್ಕೆ ಇರುವಂಥ ಯಂತ್ರ. ಆ ಆತ್ಮ ಅಂತಿದೆಯಲ್ಲ, ಅದು ಪರಮಾತ್ಮನಲ್ಲಿ ಒಂದಾಗಬಲ್ಲದು ಅಂತ ಅನುಭವಿಗಳ ಮಾತು. ಉದ್ದೇಶ ಏನೋ ಗೊತ್ತಾಯಿತು, ಉಪಾಯ ಏನು ಅಂತ. ಭಗವಂತನೇ ಉದ್ದೇಶ, ಉಪಾಯ ಏನು? ಉಪಾಯನೂ ಭಗವಂತನೇ ಅಂತ. ಅದು ಸ್ವಲ್ಪ ಆಲೋಚನೆ ಮಾಡಬೇಕಲ್ಲ. ಅಂದರೆ ಗುರಿಯೂ ಭಗವಂತ, ಮಾರ್ಗವೂ ಭಗವಂತ ಅಂತ. ಮಾರ್ಗ ಹೇಗೆ ಭಗವಂತ ಆಗ್ತಾನೆ ಅದ್ರ ಬಗ್ಗೆ ಕೆಲವು ಆಲೋಚನೆ. ಭಗವನ್ನಾಮ ಸ್ಮರಣೆಯಿಂದ ನಾವು ಭಗವಂತನನ್ನು ತಲುಪಬಹುದು, ಇದು ಒಂದು. ಈ ಭಗವನ್ನಾಮ ಸ್ಮರಣೆ ಅಂತ ಹೇಳುವಂಥದ್ದು ಅತ್ಯಂತ ಸರಳವಾದಂಥ ಉಪಾಯ. ಸರಳ ಅಂದರೆ ಸುಲಭ ಅಂತೇನಲ್ಲ, ಅದರಲ್ಲೂ ಶ್ರಮ ಇದೆ, ಸಾಧನೆ ಇದೆ. ಸರಳ ಆದರೆ ಅದು ಅದೇ ಸಾಧನೆ. ಯಾಕೆ ಭಗವನ್ನಾಮ ಸ್ಮರಣೆಯೇ ಸಾಧನೆ ಅಂತ ಹೇಳಿದ್ರೆ, ಭಗವಂತನ ನಾಮ ಮತ್ತು ಭಗವಂತ ಬೇರೆ ಬೇರೆ ಅಲ್ಲ. ನಾಮ ಮತ್ತು ನಾಮಿ ಅಭೇದ ಅಂತ ಹೇಳಲಾಗಿದೆ, ಬೇರೆ ಅಲ್ಲ ಅಂತ. ಭಗವಂತ ಮತ್ತು ಅವನ ಹೆಸರು ಎರಡೂ ಕೂಡ ಒಂದೇ. ಆದ್ದರಿಂದ ಭಗವಂತನನ್ನು ತಲುಪಬೇಕು ಅಂತ ಹೇಳಿದ್ರೆ, ಭಗವಂತನ ನಾಮವನ್ನು ಸ್ಮರಣೆ ಮಾಡ್ತಾ ಹೋಗಬೇಕು ಅಂದರೆ ಅಲ್ಲಿಗೆ ಭಗವಂತನೇ ಮಾರ್ಗ ಆದ. ಈ ಭಗವಂತನ ನಾಮವನ್ನು ಸ್ಮರಿಸ್ತಾ ಅಂದರೆ ಜಪ ಮಾಡ್ತಾ ಮಾಡ್ತಾ ನಾವು ಆಧ್ಯಾತ್ಮಿಕ ಜೀವನದಲ್ಲಿ ಪ್ರಗತಿಯನ್ನು ಹೊಂದಬಹುದು. ಅದು ಮಾಡಿ ನೋಡಬೇಕು, ಇಲ್ಲದ್ರೆ ಬರೀ ಬಾಯಿ ಮಾತಾಗತ್ತೆ, ಮಾಡಿದಾಗ ಮಾತ್ರ ಗೊತ್ತಾಗ್ತದೆ. ಈ ಪ್ರಗತಿಗೆ ಈ ನಾಮಸ್ಮರಣೆ ಅಂತ ಹೇಳುವಂಥದ್ದು ಒಂದು ಬಹಳ ದೊಡ್ಡ ಆಧಾರ, ಸಪೋರ್ಟ್. ಅದನ್ನೇ ಹಿಡಿದು, ಭಗವಂತನ ನಾಮವನ್ನೇ ಹಿಡಿದು ಮುಂದುವರೆದು ಭಗವಂತನನ್ನು ತಲುಪಬಹುದು ಅಂತ ಅನುಭವಿಗಳೆಲ್ಲರೂ ಹೇಳಿರುವಂಥ ಮಾತು. ಜೊತೆಗೆ
ಭಗವಂತನ ನಾಮವನ್ನು ಸ್ಮರಣೆ ಮಾಡ್ತಾ 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 ಎಷ್ಟೊಂದು ಆಧ್ಯಾತ್ಮಿಕ ಸತ್ಯಗಳು ನಮ್ಮ ಒಳಗಡೆ ನಮಗೆ ಅನುಭವಕ್ಕೆ ಬರ್ತದೆ, ಗೋಚರವಾಗ್ತದೆ. ಜೊತೆಗೆ ಈ ಭಗವಂತನ ಸ್ಮರಣೆ ಅಂತ ಹೇಳುವಂಥದ್ದು ಒಂದು ರಕ್ಷಣೆ. ನಮಗೆ ಭಗವಂತನ ನಾಮವೇ ನಮಗೊಂದು ರಕ್ಷಾ ಕವಚ ಇದ್ದ ಹಾಗೆ ಅಂತ ಕೂಡ ನಾವು ಅರ್ಥ ಮಾಡ್ಕೋಬೇಕು. ಮಾರ್ಗವೂ ಭಗವಂತನೇ ಅಂತ ಹೇಳಿದಾಗ ಯಾವ ರೀತಿ ಮಾರ್ಗ ಭಗವಂತ ಆಗ್ತಾನೆ ಅಂದರೆ, ಭಗವಂತನ ನಾಮಸ್ಮರಣೆಯಿಂದ ಭಗವಂತನ ಮುಟ್ತೀವಿ, ಆದ್ದರಿಂದ ಭಗವಂತನೇ ಮಾರ್ಗ. ಆ ಭಗವಂತನ ಮಾರ್ಗದಲ್ಲಿ ಮುಂದುವರಿಯೋದಕ್ಕೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಂಡೇ ನಾವು ಮುಂದುವರಿಬೇಕು. ನಾಮಸ್ಮರಣೆಯಲ್ಲಿ ರುಚಿ ಕೊಡಪ್ಪ ಭಗವಂತ ಅಂತ ಪ್ರಾರ್ಥನೆ ಮಾಡಬೇಕು, ಶ್ರದ್ಧೆ ಕೊಡುವಂಥ ಪ್ರಾರ್ಥನೆ ಮಾಡಬೇಕು, ಅದಕ್ಕೋಸ್ಕರ ಶಕ್ತಿ ಕೊಡುವಂಥ ಪ್ರಾರ್ಥನೆ ಮಾಡಬೇಕು. ಅವನ ಕೃಪೆಯಿಂದನೇ ಮುಂದುವರಿಯೋದಾದ್ರಿಂದ ಅವನೇ ಮಾರ್ಗ. ಅವನಲ್ಲಿ ಶರಣಾಗತರಾಗಿ ನಾವು ಗುರಿಯನ್ನು ತಲುಪೋದ್ರಿಂದ ಭಗವಂತನೇ ಮಾರ್ಗ ಎನ್ನುವಂಥದ್ದನ್ನ ಸ್ವಲ್ಪ ಇದಿಷ್ಟು ಅರ್ಥ ಮಾಡ್ಕೊಳ್ಳೋಣ. ಸಮಯ ಆಗಿದೆ, ಇಲ್ಲಿ ನಿಲ್ಲಿಸ್ತೀನಿ. ಜಯ ರಾಮಕೃಷ್ಣ.